ಹೇಳ್ತಾ ಇದ್ರಿ ಪವಿತ್ರ ಗೌಡ ಅಲ್ಲಿ ಹೋಗೇ ಇಲ್ಲ, ಏನು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಪವಿತ್ರ ಗೌಡ ಅವರು ಟೆಕ್ನಿಕಲಿ ಪ್ರೂವ್ ಆಗಿದೆ, ಅವರಲ್ಲಿ ಹೋಗಿದ್ರು, CCTV ಫುಟೇಜಲ್ಲಿ ಸಿಕ್ಕಿದೆ. ಪವಿತ್ರ ಗೌಡ ಅಲ್ಲಿ ಹೋಗಿ ರೇಣುಕಾ ಸ್ವಾಮಿಗೆ ಫಸ್ಟ್ ಹಲ್ಲೆ ಮಾಡೋದೇ ಪವಿತ್ರ ಗೌಡ, ಸ್ಲಿಪ್ಪರಲ್ಲಿ ಹೊಡೆದ್ರು ಅಂತ ಎಲ್ಲ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ ಸರ್. ಹೇಗೆ ಮತ್ತೆ ಸಾಧ್ಯ ಅದು ಅಂತ? ಅದು ಸ್ವಚ್ಛ ಹೇಳಿಕೆ, ಸ್ವಚ್ಛ ಹೇಳಿಕೆ, ಅದು ಪೊಲೀಸರೇ ಬರ್ಕೊಳ್ಳೋದು. ಅದು ಕತೆ ಬಂದು ಅವ್ರು ಹೇಳಿದ, ಅದಕ್ಕೆ ಡಸ್ಟ್ಬಿನ್ ವ್ಯಾಲ್ಯೂ ಇದೆ, ಅದಕ್ಕೆಲ್ಲ ಎವಿಡೆನ್ಷರಿ ವ್ಯಾಲ್ಯೂ ಇಲ್ಲ. ತಪ್ಪೊಪ್ಪಿಗೆ, ಅದಕ್ಕೆ ಎವಿಡೆನ್ಷರಿ ವ್ಯಾಲ್ಯೂ ಇಲ್ಲ. ಕೋಕಾದಲ್ಲಿ ಪೊಲೀಸ್ SP ಮುಂದೆ ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಬಟ್ ಇದು ಊಪಾದಲ್ಲಿನೂ ಇಲ್ಲ, ಈ ಕೇಸಲ್ಲಿನೂ ಇಲ್ಲ. ಪೊಲೀಸರ ಮುಂದೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅದು ಕೋರ್ಟಲ್ಲಿ ನಿಲ್ಲೋದಿಲ್ಲ. ಈಗ ಇವ್ರು ಹಿಂಗೆ ಮಾಡಿದ್ರಿ, ಚೊಪ್ಲಿನಲ್ಲಿ ಹೊಡೆದ್ರು ಅಂದೋದು ಆ ಅಮ್ಮ ಹೇಳಿದ್ರು ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸರು. ಅದಕ್ಕೇನು ವೆಯ್ಟ್ ಇದೆ? ಸಾಕ್ಷಿಗಳಿದಾರಲ್ಲ ಸರ್, ಆ ಅಮ್ಮ ಹೋಗಿ ಬಂದಿದ್ದನ್ನ ಹೇಳ್ಕೊಂಡ್ರು ನಮ್ಮ ಹತ್ರ. ಅದು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನು, ಅದಕ್ಕೂ ವೆಯ್ಟ್ ಇಲ್ಲ. ಈಗ ಒಂದು ಕೃತ್ಯ ನಡೆದ ಸ್ಥಳ ಯಾವುದು? ಪಟ್ಟಣಗೆರೆ ಶೆಡ್ಡಲ್ಲಿ ಅಮ್ಮ ಇದ್ಲಾ ಇಲ್ವಾ? ಅದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಯಾರು? ಕಣ್ಣಾರೆ ಗಾರ್ಡ್ ಇದಾರಲ್ಲ ಸರ್ ಅಲ್ಲಿ, ಅಲ್ಲಿನ ಅವತ್ತು ನೈಟ್ ಸೆಕ್ಯೂರಿಟಿ ಗಾರ್ಡ್ ಇದ್ದವ್ರು ಹೇಳಿದ್ದಾರೆ ಬಂದಿದ್ರು ಎಲ್ಲರೂ ಅಂತ. ಸೆಕ್ಯೂರಿಟಿ ಗಾರ್ಡ್ ನಾಳೆ ಕೋರ್ಟಲ್ಲಿ ಏನು ಹೇಳ್ತಾರೆ ನೋಡೋಣ. ಪೊಲೀಸರು ಬರ್ಕೊಂಡಿರೋದು, ಅವನಿಗೇನು ಗೊತ್ತಿರುತ್ತೆ? ಒಂದು ಹೆಸರು ಕೊಟ್ಟರೆ ಸ್ಕ್ರಿಪ್ಟ್ ಬರೆದು ಬಿಡ್ತಾರೆ ಪೊಲೀಸರು. ಇವಾಗ ಅವತ್ತು ನೈಟು ರೇಣುಕಾ ಸ್ವಾಮಿ ಕೊಲೆ ಆಗಿದ್ದ ನೈಟು ಪವಿತ್ರ ಗೌಡ ಅಲ್ಲಿ ಇರಲಿಲ್ಲ, ನಿಮಗೆ ಬಂದ ಮಾಹಿತಿ ಪ್ರಕಾರ. ಮಾಹಿತಿಯಲ್ಲಿ ಅವ್ರು ಹೋಗಲೇ ಇಲ್ಲ, ಮಾಹಿತಿ ಏನು ಬರುತ್ತೆ? ಅಲ್ಲಿ ಹೋಗಲೇ ಇಲ್ಲ, ಸುಮ್ಮನೆ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿದ್ರಂತೆ ಸರ್? ಅವ್ರ ಮನೆಯಲ್ಲಿ ಇರ್ತಾರೆ. ಎಲ್ಲಿ ಹೋಗ್ತಾರೆ? ಒಂದು ಮಹಿಳೆ ಸಾಯಂಕಾಲ ಎಲ್ಲಿ ಹೋಗ್ತಾರೆ? ಅವ್ರ ವ್ಯಾಪಾರ ಇತ್ತು, ಮನೆಗೆ ಹೋದರು.